ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಇಷ್ಟವಾದದ್ದಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈಗ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಮುಖ್ಯವಾದಂತಹ ಒಂದು ಗ್ರಹಕೂಟದ ಬಗ್ಗೆ ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ 2025 ಮಾರ್ಚ್ 28ರಂದು ಒಂದು ಮಹಾಗ್ರಹಕೂಟ, ಷಷ್ಟಗ್ರಹಕೂಟ ಅನ್ನುವುದು ಈ ಮೀನರಾಶಿಯಲ್ಲಿ ಏರ್ಪಡ್ತಾ ಇದೆ. ಈ ಮೀನರಾಶಿಯಲ್ಲಿ ಆಗುವಂತಹ ಈ ಷಡ್ಗ್ರಹಕೂಟದಿಂದ ದ್ವಾದಶ ರಾಶಿಗಳಲ್ಲಿ ಯಾವ ಪರಿಣಾಮ ಬೀಳುತ್ತದೆ? ಮುಖ್ಯವಾಗಿ ಈ ಷಡ್ಗ್ರಹಕೂಟ ಅಂದ್ರೆ ಏನು ಅಂದ್ರೆ 6 ಪ್ರಧಾನ ಗ್ರಹಗಳು ಒಂದೇ ರಾಶಿಯಲ್ಲಿ ಸ್ವಲ್ಪ ದಿನಗಳ ಕಾಲ, ಸ್ವಲ್ಪ ಅವಧಿಯ ಕಾಲ ನೆಲೆದು ಸ್ಥಿರವಾಗಿರೋದನ್ನ ನಾವು ಷಡ್ಗ್ರಹಕೂಟ ಅಂತ ಹೇಳ್ತಾ ಇದ್ದೀವಿ. ತುಂಬಾ ಜನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಇಲ್ದಿರುವಂತಹ ಗಾಸಿಪ್ಗಳನ್ನ ಹೇಳ್ತಾ ಇದ್ದಾರೆ, ರೂಮರ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೋಡ್ರಪ್ಪ, ಏನೋ ಷಡ್ಗ್ರಹಕೂಟ ಬರ್ತಾ ಇದೆಯಂತೆ, ಅನೇಕ ಅವಘಡಗಳು ನಡೀಬಹುದು, ಅಪಘಾತಗಳು ನಡೀಬಹುದು. ಈ 2021ರಲ್ಲಿ 3 ಗ್ರಹಗಳು ಕಲಿತ್ರೇನೆ ಕೊರೋನಾ ಎಂಬಂತಹ ಎಮ್ಮಾರಿ ಬಂದಿತ್ತು. ಮತ್ತೆ ಈಗ 6 ಗ್ರಹಗಳು ಒಂದು ಕೂಟವಾಗಿ ಬರ್ತಾ ಇದೆ, ಯಾವ ಅನರ್ಥವೂ ಆಗುತ್ತೆ ಅಂತ ತುಂಬಾ ಜನ ಆಗು ಹೋಗುಗಳು ತುಂಬಾ ಜನ ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅದರಿಂದ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ರೀತಿಯಾದಂತಹ ಘಟನೆಗಳು ತುಂಬಾ ಅಪರೂಪ. ಕೆಲವು ಬಾರಿ 100 ವರ್ಷಗಳಿಗೂ ಒಮ್ಮೆ, 1000 ವರ್ಷಗಳಿಗೂ ಒಮ್ಮೆ ಅಂತಹ ಸಂದರ್ಭದಲ್ಲಿ ನಾವು ಇದೀವಿ, ನಾವು ನೋಡ್ತಾ ಇದ್ದೀವಿ ಅಂತ ನಾವು ಹೆಮ್ಮೆ ಪಡ್ಬೇಕು, ಸಂತೋಷ ಪಡ್ಬೇಕು. ಈ ಮುಖ್ಯವಾಗಿ ತುಂಬಾ ಅಪರೂಪಕ್ಕೆ ಅಪರೂಪ ಈ 6 ಪ್ರಧಾನ ಗ್ರಹಗಳು ಒಂದೇ ರಾಶಿಯಲ್ಲಿ ಸ್ಥಿರವಾಗಿರೋದನ್ನೋದು ತುಂಬಾ ಅಪರೂಪಕ್ಕೆ ಅಪರೂಪವಾದಂತಹ ಒಂದು ಇದಾಗಿರುತ್ತೆ. ಆ ಕಾರಣದಿಂದ ತುಂಬಾ ಏನೇನು ಆಗು ಹೋಗುಗಳು ಹೇಳ್ತಾ ಇರ್ತಾರೆ. ಷಡ್ಗ್ರಹಕೂಟ ನಮಗೂ ಚೆನ್ನಾಗಿಲ್ಲ, ಈ ತರ ಆಗುತ್ತಂತೆ, ಆ ರೋಗಗಳು ಬರ್ತಂತೆ. ದಯವಿಟ್ಟು ಈ ಆಗು ಹೋಗುಗಳಿಗೆ ಅಂತೆ ಕಂತೆಗಳನ್ನ ನಂಬಬೇಡಿ. ಯಾಕಂದ್ರೆ ಮುಂಚಿತವಾಗಿ ಷಡ್ಗ್ರಹಕೂಟ ಅನ್ನೋನ್ನ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಆ ಕಾರಣದಿಂದ ಈ ತರ ಜನ ವಿಪರೀತವಾದಂತಹ ಪರಿಣಾಮಗಳು ಬೀಳಬಹುದು. ರಾಶಿಗಳಿಗೆ ಈ ನಮ್ಮ ದೇಶದಲ್ಲಿ ಯುದ್ಧಗಳು ಮೊದಲಾಗಬಹುದು, ರೋಗಗಳು ಪ್ರಬಲಗೊಳ್ಳುವುದು, ಅಗ್ನಿ ಅವಘಡಗಳು ನಡೀಬಹುದು ಅಂತ ಏನೇನೋ ಹೇಳ್ತಾ ಇರ್ತಾರೆ. ಆದರೆ ಷಡ್ಗ್ರಹಕೂಟ ಅನ್ನುವುದು ಕೇವಲ 6 ಗ್ರಹಗಳು ಬಂದು ಮೀನರಾಶಿಯಲ್ಲಿ ಸ್ಥಿರವಾಗಿ ನೆಲೆಸಿರೋದು ಸ್ವಲ್ಪ ದಿನಗಳ ಕಾಲ. ಆ ಕಾರಣದಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ಪ್ರಭಾವವು ಬೀರುತ್ತೆ, ದ್ವಾದಶ ರಾಶಿಗಳಿಗೆ ಯಾವ ಯೋಗಗಳು, ಯಾವ ಅವರು ಯಾವ ದೋಷಗಳು ಉಂಟಾಗುತ್ತೆ ಅನ್ನುವುದು ಮಾತ್ರ ಖಂಡಿತವಾಗಿಯೂ ನಾವು ಮುಂಚಿತವಾಗಿ ತಿಳ್ಕೊಳ್ಳೇಬೇಕು. ದ್ವಾದಶ ರಾಶಿಗಳಲ್ಲಿ 27 ನಕ್ಷತ್ರಗಳಿದೆ. ಆ 27 ನಕ್ಷತ್ರಗಳಿಗೆ, ದ್ವಾದಶ ರಾಶಿಗಳಿಗೆ ಯಾವ ಅನುಕೂಲವಾಗ್ತಾ ಇದೆ, ಯಾವ ಯೋಗಗಳಿದೆ ಅನ್ನುವುದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಈ ತ್ರಿಗ್ರಹಕೂಟ ಅನ್ನೋದು ಅಂದ್ರೆ 3 ಗ್ರಹಕೂಟಗಳು 2021ರಲ್ಲಿ ಆಗಿತ್ತು. ಚತುರ್ಗ್ರಹ ಕೂಟ, 4 ಗ್ರಹಗಳು ಒಂದೇ ರಾಶಿಯಲ್ಲಿ ಅನುವರ್ತನೆ ಆಗುವುದು. ಇನ್ನು ಪಂಚಗ್ರಹಕೂಟ ಇವೆಲ್ಲವೂ ಪ್ರತಿ ವರ್ಷ 6 ತಿಂಗಳು ಆ ತರ ಬರಲ್ಲ. ಯಾವಾಗ ತುಂಬಾ ರೇರೆಸ್ಟ್ ಅಪರೂಪಕ್ಕಾಗಿ ಈ ತರ ತನ್ನ ಕೂಟವನ್ನ ಒಂದೇ ರಾಶಿಯಲ್ಲಿ ವಿಲೀನ ಮಾಡ್ತಾ ಇರುತ್ತೆ, ಅದರಲ್ಲಿ ಇನ್ವಾಲ್ವ್ ಮಾಡ್ತಾ ಇರುತ್ತೆ. ಆ ಕಾರಣದಿಂದ ಇವು ಬಹಳ ಫ್ರೀಕ್ವೆಂಟ್ ಆಗಿ ಬರುತ್ತೆ. ಯಾವಾಗ ಬರ್ತಾ ಇರದೆ ಈ ಷಡ್ಗ್ರಹಕೂಟ, 6 ಗ್ರಹಗಳ ಸಮ್ಮೇಳನ ಅಂದ್ರೆ ಮಾರ್ಚ್ 28ರಂದು ಮೀನರಾಶಿಯಂದು ಈ ಪೂರ್ವಭಾದ್ರ 4ನೇ ಪಾದದಲ್ಲಿ ಚಂದ್ರ ಮೊದಲನೇ ಬಾರಿಗೆ ಹೆಜ್ಜಿಡ್ತಾನೆ. ಚಂದ್ರನ ಜೊತೆ ಫಾಲೋ ಮಾಡ್ತಾ ರವಿ, ಬುಧ, ಶುಕ್ರ, ರಾಹು, ಶನಿ ಈ 6 ಗ್ರಹಗಳು. ಇದರಲ್ಲಿ ಓನ್ಲಿ ಚಂದ್ರ ಮಾತ್ರ 2.5 ದಿನ ಇರ್ತಾರೆ. ಇನ್ನು ಉಳಿದಂತಹ 5 ಗ್ರಹಗಳು ಸ್ವಲ್ಪ ದಿನ ಮಟ್ಟಿಗೆ ಮೀನರಾಶಿಯಲ್ಲಿ ಇರುತ್ತೆ. ಇದರ ಮುಖಾಂತರ ಯಾವ ರಾಶಿಯವರಿಗೆ ಅದೃಷ್ಟ, ಯಾವ ರಾಶಿಯವರಿಗೆ ಅಖಂಡ ರಾಜಯೋಗ, ಯಾವ ರಾಶಿಯವರಿಗೆ ಅತ್ಯುನ್ನತವಾದಂತಹ ಅವಕಾಶ, ಯಾವ ರಾಶಿಯವರು ಹುಷಾರಾಗಿರ್ಬೇಕು, ಯಾವ ರಾಶಿಯವರಿಗೆ ಕಂಟಕ, ಯಾವ ರಾಶಿಯವರಿಗೆ ದೋಷ ಅನ್ನುವುದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ.
ಮುಖ್ಯವಾಗಿ ರಾಶಿಗಳ ಬದಲಾವಣೆ ಈ ಪ್ರಕೃತಿ ನಮ್ಮ ಕೈಯಲ್ಲಿ ಇರೋಲ್ಲ. ಯಾಕಂದ್ರೆ ಈ ಗ್ರಹಗಳ ಸ್ಥಿತಿ ಉಪಸ್ಥಿತಿ ಪ್ರಕೃತಿ ಯಾವುದೂ ನಮ್ಮ ಕೈಯಲ್ಲಿ ಇರಲ್ಲ. ಅದು ಅನುವರ್ತಿಕವಾಗಿ ಅದು ಪ್ರಾಕೃತಿಕ ಪರವಾಗಿ ನಡೀತಾ ಇರುತ್ತೆ. ನಮ್ಮ ಸಹಜಸಿದ್ಧವಾಗಿ ಯಾವುದೇ ಒಂದು ಗ್ರಹ ಕೆಟ್ಟದ್ ಮಾಡುತ್ತೆ, ಯಾವುದೋ ಒಂದು ಗ್ರಹ ಒಳ್ಳೇದ್ ಮಾಡುತ್ತೆ ಅನ್ನೋದು ದಯವಿಟ್ಟು ನೀವು ನಂಬಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಪ್ರತಿ ಒಂದು ಗ್ರಹವು ಆಯಾ ಸಂಚಾರವನ್ನು ಬದಲಾಯಿಸುತ್ತಾ ತನ್ನ ಪರಿಣಾಮಗಳನ್ನು ಈ ಜಗತ್ತಿನ ಮೇಲೆ ಈ ವಿಶ್ವದ ಮೇಲೆ ತೋರಿಸ್ತಾ ಇರುತ್ತೆ. ಅದರ ಮುಖಾಂತರ ಆಗುವಂತಹ ಪರಿಣಾಮಗಳನ್ನ ನಾವು ತಗೋಬೇಕು. ಏನಪ್ಪಾ ನಮ್ ದುರಾದೃಷ್ಟ ಈ ತರ ಇದೆ ಅಂತ ಹೇಳೋದಲ್ಲ. ಯಾಕಂದ್ರೆ ಯಾವ ಗ್ರಹಗಳಾಗಿರ್ಲಿ ತಾವು ಇಲ್ದಿರುವಂತಹ ಸ್ಥಾನವನ್ನು ಬಿಟ್ಟು ಬೇರೆ ಒಂದು ಸ್ಥಾನಕ್ಕೆ ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ಕೆಲವು ಪರಿಣಾಮಗಳು ಬೀಳುತ್ತೆ. ಅದು ಒಳ್ಳೆ ಪರಿಣಾಮ ಆಗಿರ್ಬೋದು, ಕೆಟ್ಟ ಪರಿಣಾಮ ಆಗಿರ್ಬೋದು. ಅದನ್ನ ನಾವು ಸ್ವೀಕರಿಸುತ್ತಾ ನಾವು ನಮ್ಮ ಕೆಲಸವನ್ನು ಮಾಡುತ್ತಾ ನಮ್ಮ ಪ್ರಯತ್ನಗಳನ್ನು ಮಾಡುತ್ತಾ ನಾವು ಮುಂದುವರಿತಾ ಹೋಗ್ತಾ ಇರಬೇಕು. ಈ ದ್ವಾದಶ ರಾಶಿಗಳಲ್ಲಿ ತುಲಾ ರಾಶಿ ಜಾತಕರಿಗೆ ಯಾವ ಫಲಗಳು ಸಿಗ್ತಾ ಇದೆ ಮಾರ್ಚ್ 28ರಿಂದ ಅನ್ನುವುದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ತುಲಾ ರಾಶಿಯವರಿಗೆ 6ನೇ ಸ್ಥಾನದಲ್ಲಿ ಈ ಷಟ್ಗ್ರಹ ಕೂಟ ಷಷ್ಠಮ ಭಾವದಲ್ಲಿ 6ನೇ ಭಾವದಲ್ಲಿ ಈ ಷಷ್ಠಗ್ರಹ ಕೂಟ ಷಷ್ಠಮ ಸ್ಥಾನದಲ್ಲಿ ಆಗ್ತಾ ಇದೆ. ತುಂಬಾ ಅದೃಷ್ಟ ತಂದ್ಕೊಡುವಂತಹ ವಿಷಯವಾಗಿರುತ್ತೆ ತುಲಾ ರಾಶಿಯವರಿಗೆ. ಒಂದು ಒಳ್ಳೆಯ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಈ ಷಟ್ಗ್ರಹ ಮುಖಾಂತರ ಅಖಂಡ ರಾಜಯೋಗವನ್ನು ಅದೃಷ್ಟವನ್ನು ಪಡೆಯುವಂತಹ ಈ ವರ್ಷ ನೋಡ್ಕೊಂಡ್ರೆ ಈ ಅದೃಷ್ಟ ರಾಶಿಗಳಲ್ಲಿ ತುಲಾ ರಾಶಿ ಗೋಚಾರ ಫಲರೀತ್ಯ ಒಂದು ಒಳ್ಳೆ ಸುದ್ದಿಯನ್ನು ಕೊಟ್ಟು ಈಗ ಷಟ್ಗ್ರಹ ಕೂಟದಿಂದಯೂ ಈ ತುಲಾ ರಾಶಿಯವರಿಗೆ ಮತ್ತಷ್ಟು ಅನುಕೂಲವಾದಂತಹ ವಿಷಯಗಳು ಶುಭ ವಿಷಯಗಳು ನಡೀತಾ ಇದೆ. ಅಷ್ಟೊಂದು ಅದೃಷ್ಟ ಮತ್ತು ಯೋಗ ಇರುವಂತಹ ತುಲಾ ರಾಶಿಯವರಿಗೆ ಈ ಷಟ್ಗ್ರಹ ಕೂಟದ ನಂತರ ಯಾವ ತರ ಶುಭ ಫಲಿತಗಳು ಇರುತ್ತೆ ಅಂದ್ರೆ ಈ 6ನೇ ಮನೆಯಲ್ಲಿ ಶನಿ ರಾಹು ರವಿ ಈ 3 ಗ್ರಹಗಳು ಅಖಂಡವಾದಂತಹ ರಾಜಯೋಗವನ್ನು ಕೊಡ್ತಾ ಇದೆ. ನೋಡಿ 6ನೇ ಸ್ಥಾನ 6ನೇ ಮನೆಯಲ್ಲಿ ಷಷ್ಠಭುಕ್ತಿಯಲ್ಲಿ ಶನಿ ರಾಹು ರವಿ ಸಮ್ಮಿಳನ ಪಬ್ಬ ಎಂತಹ ಅದ್ಭುತ ಯೋಗ ನೋಡಿ. ಅಖಂಡ ರಾಜಯೋಗ ಅದ್ಭುತವಾದಂತಹ ಯೋಗ ಅಂತಾನೆ ಹೇಳ್ಬೋದು ಈ ತುಲಾ ರಾಶಿಯವರಿಗೆ ಈ ಷಟ್ಗ್ರಹ ಕೂಟ ಆದ ಮೇಲೆ. ಇನ್ನು ಉಳಿದಿರುವಂತಹ ಶನಿ ರಾಹು ಬುಧ ಚಂದ್ರ ಈ 4 ಈ ಮತ್ತೆ ಉಳಿದಿರುವಂತಹ ಗ್ರಹಗಳು ತುಂಬಾ ಅನುಕೂಲವಾದಂತಹ ಫಲಿತಗಳು ಕೊಡ್ತಾ ಇದೆ. ಸೊ ಆ ಕಾರಣದಿಂದ ಇವರಿಗೆ ರೂಲ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ತುಲಾ ರಾಶಿಯವರು ಒಂದು ರೂಲ್ ಮಾಡ್ತಾರೆ. ಒಂದು ಸಾಮ್ರಾಜ್ಯವನ್ನ ಆಳೋದಿಕ್ಕೆ, ಒಬ್ಬ ಪರಿವಾರವನ್ನ ಆಳೋದಿಕ್ಕೆ, ಒಂದು ರಾಜ್ಯವನ್ನ ಅಧಿಷ್ಠಾನ ಮಾಡೋದಕ್ಕೆ ಯಾವ ತರ ಶಕ್ತಿ ಸಾಮರ್ಥ್ಯಗಳು ಮತ್ತು ಬುದ್ಧಿವಂತಿಕೆ ಬೇಕಾಗಿರುವಂತಹ ಬುದ್ಧಿವಂತಿಕೆ ಅನುಕೂಲವಾದಂತಹ ಅವಕಾಶಗಳು ಯಾವ ತರ ಅವರಿಗೆ ಒಲಿದು ಬರುತ್ತೋ ಈ ತುಲಾ ರಾಶಿಯವರಿಗೆ ಈ ಗ್ರಹಗಳ ಅನುಕೂಲತೆಯಿಂದ ಸಾರೂಪ್ಯತೆಯಿಂದ ಅತ್ಯಂತವಾದಂತಹ ಅದೃಷ್ಟ ಮಹಾಯೋಗ ಒಂದು ಆಳುವಂತಹ ರೂಲ್ ಮಾಡುವಂತಹ ಇವರು ಹೇಳಿದ್ದೇ ವೇದ, ಇವರು ಹೇಳಿರುವಂತಹ ವಿಷಯವೇ ಶಾಸನವಾಗಿರುತ್ತೆ ಅನ್ನುವಂತಹ ಅದ್ಭುತ ರೀತಿಯಲ್ಲಿ ತುಲಾ ರಾಶಿಯವರಿಗೆ ಈ ಷಟ್ಗ್ರಹ ಕೂಟ ಒಳ್ಳೆಯ ಅನುಕೂಲವಾದಂತಹ ರಾಜಯೋಗವನ್ನು ಕೊಡ್ತಾ ಇದೆ. ನೋಡಿ ನೀವು ಏನ್ ಅನ್ಕೊಂಡಿರ್ತಿರೋ, ನೀವೇನಾದ್ರೂ ಮನಸ್ಸಲ್ಲಿ ಅನ್ಕೊಂಡಿರ್ತಿರೋ ಅಂತಹ ವಿಷಯಗಳು ನೀವು ಎಷ್ಟೇ ಕಷ್ಟಪಟ್ರು ಪ್ರಯತ್ನ ಪಟ್ರು ಮಧ್ಯಕ್ಕೆ ಬಿಟ್ಟಿರ್ಬೋದು, ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಟಿರ್ಬೋದು, ಇಲ್ಲ ನಾನು ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿರ್ಬೋದು. ಬಟ್ ಅಂತವರಿಗೆ ನೀವು ಏನ್ ಅನ್ಕೊಂಡಿದಿರೋ ನಿಮ್ಮ ಕನಸುಗಳು ಏನಿರುತ್ತೋ ಅದನ್ನೆಲ್ಲ ಈಡೇರಿಸ್ಕೊಳ್ಳುವಂತಹ ಯೋಗವನ್ನ ಈ ಗ್ರಹಕೂಟ ನಿಮಗೆ ಕಾಣಿಕೆಯಾಗಿ ಕೊಡ್ತಾ ಇದೆ. ಇನ್ನೇನು ಬೇಕು ನಿಮಗೆ? ಯಾವ್ದಾದ್ರು ಸಾಲ ಬಾಧೆಗಳಿದ್ರೆ ಸಾಲ ಮಾಡ್ಕೊಂಡಿರ್ತಾರ, ಕೈ ತುಂಬಾ ಸಾಲ ಮಾಡ್ಕೊಂಡಿರ್ತಾರ, ಯಾವ ತರ ತೀರ್ಸೋಕೆ ನಿಮ್ಗೆ ಅನುಕೂಲವಾಗಲ್ಲ, ನಿಮಗೆ ಸಮಸ್ಯೆಗಳು ಹಣಕಾಸಿನ ಬಗ್ಗೆ ಸಮಸ್ಯೆಗಳು ಅವೆಲ್ಲವೂ ಬಗೆಹೇರುತ್ತೆ. ಅನಾರೋಗ್ಯ ತೊಂದರೆಗಳು ಏನಾದ್ರೂ ಇದ್ರೂನು ಅವೆಲ್ಲವೂ ಈ ಗ್ರಹಕೂಟ ಅನುಕೂಲದಿಂದ ಸುಧಾರಣೆಯಾಗುತ್ತೆ. ಉನ್ನತ ಮಟ್ಟವಾದಂತಹ ಆರೋಗ್ಯವನ್ನು, ಉತ್ತಮವಾದಂತಹ ಆರೋಗ್ಯವನ್ನು, ದೇಹವನ್ನು ಹೊಂದಿರುತ್ತೀರಾ ತುಲಾ ರಾಶಿಯವರು. ಈ ಶತ್ರುಗಳು ಯಾರಾದ್ರೂ ಶತ್ರುಗಳಿಂದ ಕಾಟ ಇದ್ರೆ, ಶತ್ರುಗಳಿಂದ ನಿಮ್ಗೆ ಹಿಂಸೆ ಇದ್ರೆ ಅಂತ ಶತ್ರು ಹಿಂಸೆ, ಶತ್ರುನಾಶ, ಶತ್ರುಗಳ ಮೇಲೆ ನಿಮ್ಮ ವಿಜಯ ಅನ್ನುವುದನ್ನ ಈ ವರ್ಷ ನೀವು ಕಾಣಬಹುದು. ಈ
ಈ ಷಟ್ಗ್ರಹ ಕೂಟದ ಮುಖಾಂತರ ನಿಮಗೆ ಮಾರ್ಚ್ ತಿಂಗಳಿಂದ ಕೆಲವಷ್ಟು ತಿಂಗಳು ಈ 3-4 ತಿಂಗಳು ಮಾನಸಿಕ ವಿಲಾಸವಂತವಾದ ಲಕ್ಸುರಿಯಸ್ ಲೈಫ್ ನಲ್ಲಿ ಲೀಡ್ ಮಾಡ್ತೀರಾ. ಅತ್ಯಂತ ಶುಭ ಮತ್ತು ಅತ್ಯಂತ ಲಕ್ಸುರಿಯಸ್ ವಸ್ತುಗಳನ್ನ ಕೊಳ್ತೀರಾ, ವಾಹನಗಳನ್ನು ಕೊಳ್ತೀರಾ, ಮಾನಸಿಕವಾದಂತಹ ಕುಟುಂಬಸ್ಥರ ಜೊತೆಗೆ ಪ್ರೀತಿಯ ಮಾಡಿರುವಂತಹ ಜೊತೆಗೆ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವಂತಹ ಅವರ ಜೊತೆಗೆ ಕೆಲಸ ಮಾಡ್ತೀರಾ, ಅವರ ಜೊತೆಗೆ ನೀವು ಒಡನಾಟವನ್ನು ಮಾಡ್ತೀರಾ, ಕುಟುಂಬ ಮೈತ್ರಿ ಇರುತ್ತೆ, ಎಲ್ಲರ ಜೊತೆನೆ ನಿಮಗೆ ಒಳ್ಳೆಯಂತಹ ಸಂಬಂಧಗಳು ಇರುತ್ತೆ, ಒಳ್ಳೆಯ ಅನುಕೂಲವಾದಂತಹ ವಾತಾವರಣ ಇರುತ್ತೆ. ಎಲ್ಲರೂ ಬಂದು ನಿಮ್ಗೆ ಬೇಡ ಅಂದ್ರೂ ಸಪೋರ್ಟ್ ಕೊಡ್ತಾರೆ, ನಿಮ್ಮ ಹೆಸರು ಖ್ಯಾತಿ ಪಡೆಯುತ್ತೆ. ಇನ್ನ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಉನ್ನತ ಹುದ್ದೆಗಳನ್ನು ಪಡೆಯುವಂತಹ ಸಾಧ್ಯತೆ ಈ ಷಟ್ಗ್ರಹ ಕೂಟದ ಮುಖಾಂತರ ನಿಮಗೆ ಒಲಿತು ಬರುತ್ತದೆ. ಆ ಕಾರಣದಿಂದ ತುಲಾ ರಾಶಿಯವರಿಗೆ ಯಾವ ಕಡೆ ನೋಡಿದ್ರು ಅದ್ಭುತವಾದಂತಹ ಯೋಗ ಕಾಲ, ರಾಜಯೋಗ ಕಾಲ ಅಂತಾನೆ ಹೇಳ್ಬೋದು. ಮನೆ ಕಟ್ಟಬೇಕು ಅನ್ಕೊಂಡು ನೀವು ಮನೆ ನಿರ್ಮಾಣ, ಗೃಹ ನಿರ್ಮಾಣ ಮಾಡೋದು, ಗೃಹ ಪ್ರಾಪ್ತಿ, ನೀವೇನಾದ್ರೂ ಗೃಹ ಪ್ರಾಪ್ತಿ ಮನೆ ಕಟ್ಸ್ಕೋಬೇಕು, ಸ್ವಂತ ಮನೆ ಕನಸು ಏನಾದ್ರೂ ಇದ್ರೆ ತುಲಾ ರಾಶಿಯವರು ನಿಮಗೆ ಅನುಕೂಲತೆ ಇದ್ರೆ ನಿಮ್ಮ ಅವಕಾಶಗಳು ಬರುತ್ತೆ. ಆ ಕಾರಣದಿಂದ ನೀವು ಗೃಹ ಪ್ರಾಪ್ತಿಯನ್ನು, ನಿಮ್ಮ ಕನಸುಗಳು ನನಸಾಗುವಂತಹ ಸಮಯ ಈ ಷಟ್ಗ್ರಹ ಕೂಟ ನಿಮಗೆ ಕೊಡ್ತಾ ಇದೆ. ನಿಮಗೆ ಒಂದು ಸ್ಪೆಷಲ್ ಐಡೆಂಟಿಟಿ ಬರುತ್ತೆ, ನೀವು ಮಾಡುವಂತಹ ಕೆಲಸಕ್ಕಾಗಿರ್ಲಿ, ನಿಮ್ಮ ಬುದ್ಧಿಗಾಗಿರ್ಲಿ, ನೀವು ತಗೊಳ್ಳುವಂತಹ ನಿರ್ಧಾರಗಳಿಗೆ ನಿಮಗೆ ಒಂದು ಸ್ಪೆಷಲ್ ಐಡೆಂಟಿಟಿ, ಒಂದು ರಿಕಗ್ನೈಸೇಷನ್ ಸಮಾಜದಲ್ಲಿ ಸಿಗುತ್ತೆ. ನೀವು ಅತ್ಯುನ್ನತ ಹುದ್ದೆಗಳನ್ನ ಕೈ ಹಿಡಿತೀರಾ, ಜವಾಬ್ದಾರಿಯುತ ಹುದ್ದೆಗಳಲ್ಲಿ ಯಶಸ್ವಿಯಾಗ್ತೀರಾ. ಮತ್ತೆ ಮುಖ್ಯವಾಗಿ ನಿರುದ್ಯೋಗ ಯುವಕರು ಯುವತಿಯರು ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಯತ್ನ ಮಾಡೋದಕ್ಕೆ, ತಮ್ಮ ಟ್ಯಾಲೆಂಟ್ ಅನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದು ಅತ್ಯಂತವಾದ ಶುಭ ಕಾಲ. ನೀವು ಮಾಡುವಂತಹ ಪ್ರತಿ ಪ್ರಯತ್ನವೂ ಯಶಸ್ವಿಯಾಗುತ್ತೆ, ನೀವು ಮಾಡುವಂತಹ ಪ್ರತಿ ಅತ್ಯುತ್ತಮ ಅಂಕಗಳನ್ನು ಪಡೆದು ನಿಮ್ಮ ಕನಸುಗಳು ಸಾಕಾರವಾದಂತಹ ಯೋಗ. ಇನ್ನು ವಿದೇಶಿಗಳಲ್ಲಿ ವಾಸ ಮಾಡಬೇಕು, ವಿದೇಶಿ ಯಾತ್ರೆ ಮಾಡಬೇಕು, ವಿದೇಶಿಯಲ್ಲಿ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು ಅನ್ನೋರಿಗೆ ಈ ಷಟ್ಗ್ರಹ ಕೂಟದಿಂದ ತುಂಬಾ ಚೆನ್ನಾಗಿದೆ. ಅಖಂಡ ರಾಜಯೋಗ ನಿಮ್ಮದು ತುಲಾ ರಾಶಿಯವರದು. ಈ ಷಟ್ಗ್ರಹ ಮುಖಾಂತರ ಮತ್ತು ಗೋಚಾರದ ಮುಖಾಂತರ ನೋಡ್ಕೊಂಡ್ರೆ ನಿಮಗೆ ತುಂಬಾ ಅನುಕೂಲವಾಗುತ್ತೆ. ಮತ್ತೊಮ್ಮೆ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಗ್ರಹಗಳ ಸ್ಥಿತಿಯನ್ನು ನೋಡ್ಕೊಳ್ಳಿ. ಯಾಕಂದ್ರೆ ಈ 6ನೇ ಮನೆಯಲ್ಲಿ 6 ಗ್ರಹಗಳು ಬಂದು ನೆಲೆಸುವುದು ಅಷ್ಟು ವಿಷಯ ಅಲ್ಲ. ಆ ಕಾರಣದಿಂದ ಈ ಎಲ್ಲಾ ಗ್ರಹಗಳು ಅನುಕೂಲವಾಗಿದೆ. ತುಲಾ ರಾಶಿಯವರಿಗೆ ಖಂಡಿತ ಲಕ್ಷ್ಮೀ ಕಟಾಕ್ಷವಾಗುತ್ತೆ, ಆ ಶ್ರೀಮನ್ನಾರಾಯಣನ ಆಶೀರ್ವಾದ ಇದೆ. ಆ ಕಾರಣದಿಂದಾನೇ ಇಂತಹ ಅದ್ಭುತ ಕಾಲ ಯೋಗ ನಿಮಗೆ ಕೂಡಿ ಬಂದಿದೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.